ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿ ತೋರಿಸ್ತಾ ಅಂಥ ರೆಸಿಪಿ ರೀ ರುಮಾಲಿ ರೋಟಿ ರೀ. ಈ ರುಮಾಲಿ ರೋಟಿ ಹೋಟೆಲ್ ಒಳಗೆ ಮಾಡ್ತಾರಲ್ರಿ, ಅದೇ ಥರ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ರೀ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಈಗ ಇದನ್ನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇಲ್ಲಿ ನಾನು 2 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ರೀ. ಸಣ್ಣ ಇಟ್ಕೊಂಡಿದ್ದೆ ರೀ. ನಾನು ಇದಕ್ಕೆ ಮೈದಾ ಹಿಟ್ಟು ಹಾಕೋಬೇಕ್ರಿ. ಗೋಧಿ ಹಿಟ್ಟು ಹಾಕೊಂಡ್ರೆ ಸರಿ ಬರಂಗಿಲ್ಲ ರೀ, ಹಾಗಾಗಿ ಮೈದಾ ಹಿಟ್ಟು ಬೇಕ್ರಿ. ಈಗ ನೋಡಿರಿ 2 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ರೀ. ಇದಕ್ಕೇನ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ರೀ. ಮೈದಾ ಹಿಟ್ಟು ರೀ ಮತ್ತು ಹಾಲು, ತುಪ್ಪ ಇವು 3 ಇದ್ದರೆ ರುಮಾಲಿ ರೋಟಿ ರೆಡಿ ರೀ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾನು 1 ಕಪ್ನಷ್ಟು ಹಾಲು ತೊಗೊಂಡಿನಿ ನೋಡಿರಿ. ಇದಕ್ಕೆ ಹಾಲು ಹಾಕ್ಕೊಂಡು ನಾದ್ಕೋಬೇಕ್ರಿ, ಅಂದ್ರೆ ಚೆನ್ನಾಗಿ ಬರ್ತಾವ್ರಿ ರೋಟಿ ರೀ. ಹಾಗಾಗಿ ಹಾಲು ಹಾಕ್ಕೊಳಕತ್ತೀನಿ ರೀ. ನೀರು ಹಾಕ್ಕೊಂಡ್ರೂ ಬರ್ತಾವ್ರಿ, ಆದ್ರೆ ಇಷ್ಟು ಹಾಲು ಹಾಕ್ಕೊಂಡ್ರಷ್ಟು ಟೇಸ್ಟಿ ಇರಂಗಿಲ್ಲ ರೀ. ಹಾಗಾಗಿ ಹಾಲು ಹಾಕ್ಕೊಂಡು ನಾದ್ಕೋಬೇಕ್ರಿ. ಮೇನ್ ಟಿಪ್ಸ್ ಅಂದ್ರೆ ಹಾಲು ಹಾಕ್ಕೋಬೇಕ್ರಿ. ಈಗ ಇದನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ತಂಗೆ ನಾದ್ಕೋಬೇಕು ನೋಡಿರಿ. ಇದನ್ನು ನಿಧಾನಕ್ಕನ ನಾದ್ಕೋಬೇಕ್ರಿ. ಈ ಥರ ಚೆನ್ನಾಗಿ ನಾದ್ಕೋಬೇಕ್ರಿ. ನೋಡಿರಿ ನಾನು ನಾದಿಟ್ಕೊಂಡಿನಿ ರೀ. ಇದನ್ನ ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ನೋಡಿರಿ. ಇದನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಿಲ್ಲ ಅಷ್ಟು ಚೆನ್ನಾಗಿ ರುಮಾಲಿ ರೋಟಿ ಬರ್ತಾವ್ರಿ. ನಾನು ಮತ್ತೆ ಇದೇ ಥರ ನಾದ್ಕೋತೀನಿ ನೋಡಿರಿ. ನಾದ್ಕೊಂಡಿದ್ದನ್ನ ಒಂದು 20 ನಿಮಿಷ ರೆಸ್ಟಿಗೆ ಇಡ್ಬೇಕ್ರಿ. ಅಂದ್ರೆ ತಂಗೆ ಹಿಟ್ಟು ನೆನಿತೈತ್ರಿ. ಈಗ ಒಂದು 20 ನಿಮಿಷ ಆಗೈತ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಹಿಟ್ಟು ನೆನೆದೈತೆ ಅಂತ ಹೇಳಿರಿ. ಈಗ ಇದನ್ನು ಮತ್ತೆ ನಾದ್ಕೋತೀನಿ ನೋಡಿರಿ. ನಾನು ಇದನ್ನ ಎಷ್ಟು ನಾದ್ಕೋತಿರ್ಲಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವ್ರಿ. ಹಾಗಾಗಿ ನಾನು ನಾದ್ಕೊಳತ್ತೀನಿ ರೀ. ನೋಡಿರಿ ಚೆನ್ನಾಗಿ ನಾದಿದ್ದಾಗಿದ್ರಿ. ಈಗ ನಾನು ಉಳ್ಳಿ ಮಾಡ್ಕೊಳತ್ತೀನಿ ರೀ. ಪೂರಿಕ್ಕಿಂತ ಸ್ವಲ್ಪ ದೊಡ್ಡದಾಗಿ ತೊಗೋಬೇಕ್ರಿ, ಮತ್ತು ಚಪಾತಿಗಿಂತ ಒಂದು ಸ್ವಲ್ಪ ಸಣ್ಣದಾಗಿರಿ, ಅಂದ್ರೆ ಮೀಡಿಯಮ್ ಸೈಜ್ ಒಳಗೆ ನಾವು ಉಳ್ಳಿ ತೊಗೋಬೇಕ್ರಿ. ನೋಡಿರಿ ಇದೇ ಥರ ನಾನು ಅಷ್ಟು ಉಳ್ಳಿ ಮಾಡಿಟ್ಕೋತೀನಿ ನೋಡಿರಿ. ನಾವು ಒಂದೇ ಸಾರಿ ಒಂದು 5ರಿಂದ 6 ರೋಟಿ ಮಾಡ್ಕೋಬೋದು ರೀ. ಯಾವ ಥರ ಮಾಡೋದಂತ ಹೇಳ್ತೀನಿ ರೀ ನಾನು. ನೋಡಿರಿ ಇದೇ ಥರ ಎಲ್ಲ ಉಳ್ಳಿ ಮಾಡಿಟ್ಕೋತೀನಿ ನೋಡಿರಿ ಉಳ್ಳಿ ಎಲ್ಲ ಮಾಡಿಟ್ಕೊಂಡಿನಿ ರೀ. ನಾನೀಗ ಒಂದೊಂದು ಉಳ್ಳಿ ತೊಗೊಂಡು ಲಟ್ಸ್ಕೋತೀನಿ ನೋಡಿರಿ. ಒಂದು ಸ್ವಲ್ಪ ಕಲ್ಲಿಗೆ ಹಿಟ್ಟು ಹಚ್ಕೊಳಕತ್ತೀನಿ ನೋಡಿರಿ. ಹಿಟ್ಟು ಹಚ್ಕೊಂಡಿದ್ದನ್ನ ನಾವು ಪೂರಿ ಮಾಡ್ತೀವಲ್ರಿ ಆ ಸೈಜ್ ಒಳಗೆ ಲಟ್ಸ್ಕೋಬೇಕು ನೋಡಿರಿ. ಈ ಥರ ಲಟ್ಸ್ಕೋಬೇಕ್ರಿ. ಪೂರಿ ಮಾಡೋ ಸೈಜ್ನಾಗ ಲಟ್ಸ್ಕೋಬೇಕು ನೋಡಿರಿ. ಇಷ್ಟಿದ್ರೆ ಸಾಕ್ರಿ. ಇದೇ ಥರ ಇನ್ನೊಂದು ಲಟ್ಸ್ಕೋತೀನಿ ನೋಡಿರಿ. ಈಗ ಒಂದು 5ರಿಂದ 6 ಲಟ್ಟಿ ಇಟ್ಕೊತೀನಿ ರೀ ನಾನು. ನೋಡಿರಿ ಈಗ ಎಲ್ಲ ಲಟ್ಟಿಸಿಟ್ಕೊಂಡಿನಿ ರೀ. ಈಗ ಇದಕ್ಕೆ ಮೇನ್ ಬೇಕಾಗಿರೋದಂದ್ರೆ ತುಪ್ಪ ರೀ. ನಾವು ತುಪ್ಪ ಹಾಕಿದಷ್ಟು ರುಮಾಲಿ ರೋಟಿ ಚೆನ್ನಾಗಿ ಬರ್ತಾವ್ರಿ. ಈಗ ಇದಕ್ಕೆ ಒಂದು ಪೂರಿ ಥರ ಲಟ್ಟಿಸಿಟ್ಕೊಂಡಿಲ್ಲ, ಅದಕ್ಕೆ ಸ್ಪ್ರೆಡ್ ಮಾಡ್ಕೊತೀನಿ ನೋಡಿರಿ. ತುಪ್ಪ ಸ್ಪ್ರೆಡ್ ಮಾಡ್ಕೊಂಡು ಮತ್ತು ಅದ್ರ ಮೇಲೆ ಒಂದು ಇಟ್ಕೋತೀನಿ ರೀ. ಇಲ್ಲಿ ಇದೇ ಥರ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಒಂದ್ರ ಮೇಲೆ ಒಂದು ಇಟ್ಕೋತ ತುಪ್ಪ ಹಚ್ಕೊತ ಈ ಥರ ಮಾಡಿಟ್ಕೋಬೇಕು ನೋಡಿರಿ. ನಾನು ಇವನ್ನ ಒಂದೇ ಸರಿ 5ರಿಂದ 6 ರುಮಾಲಿ ರೋಟಿ ರೆಡಿ ಆಗ್ತಾವ್ರಿ. ಆ ಥರ ಮಾಡ್ಕೊತೀನಿ ನೋಡಿರಿ. ನೋಡಿರಿ ಈ ಥರ ಕೈಲೇ ಸ್ವಲ್ಪ ಪ್ರೆಸ್ ಮಾಡ್ಬೇಕ್ರಿ, ಅಂದ್ರೆ ಆ ಕಡೆ ಈ ಕಡೆ ಅಳ್ಳಾಡಂಗಿಲ್ಲ ರೀ. ಈ ಥರ ಎಲ್ಲ ತುಪ್ಪ ಹಚ್ಚಿಟ್ಕೊಂಡಿನಿ ರೀ. ಒಂದು ಸ್ವಲ್ಪ ಕೈಲೇ ಈ ಥರ ಪ್ರೆಸ್ ಮಾಡ್ಕೊಂಡು ಈಗ ಲಟ್ಸ್ಕೋತೀನಿ ನೋಡಿರಿ. ನೋಡಿರಿ ಈ ಥರ ಲಟ್ಸ್ಕೋಬೇಕು. ನಾವು ಚಪಾತಿ ಯಾವ ಥರ ಲಟ್ಸ್ಕೋತಿರಲ್ಲ ಅದೇ ಥರ ರೀ. ಒಂದು ಸ್ವಲ್ಪ ಭಾರ ಹಾಕಬಾರ್ದ್ರಿ, ನಿಧಾನಕ್ಕೆ ಲಟ್ಸ್ಕೋಬೇಕ್ರಿ. ಯಾಕಂದ್ರೆ ನಾವು ಒಂದ್ರ ಮೇಲೆ ಒಂದು ಇಟ್ಟಿರ್ತೀವಿರಲ್ಲ ಅವ ಮತ್ತು ಅಂಟ್ಕೋಬಾರ್ದ್ರಿ. ಹಾಗಾಗಿ ನಿಧಾನಕ್ಕನ ಲಟ್ಸ್ಕೋಬೇಕು ನೋಡಿರಿ. ಇದೇ ಥರ ಎಲ್ಲ ಎಡ್ಜಸ್ ಚೆನ್ನಾಗಿ ಲಟ್ಸ್ಕೋಬೇಕು ನೋಡಿರಿ. ನೋಡಿರಿ ಪದರಾಗಿ ಕಾಣಕತ್ತೈತ್ರಿ ಹಿಟ್ಟು. ನಾವು ತುಪ್ಪ ಹಚ್ಚಿರ್ತೀವಲ್ರಿ, ಹಾಗಾಗಿ ನಾವು ಬೇಯಿಸೋ ಮುಂದೆ ಒಂದೊಂದಾಗಿ ಈಸಿಯಾಗಿ ಬರ್ತಾವ್ರಿ.
ಈಗ ಲಟ್ಟಿಸಿಟ್ಕೊಂಡಿನಿ ಗ್ಯಾಸ್ ಮೇಲೆ ತವಾ ಕಾಯಕ್ಕಿಟ್ಟಿದ್ದೀರಿ. ಈಗ ತವಾ ಕಾದಿದ್ರೆ ಅದಕ್ಕೆ ತುಪ್ಪ ಹಾಕ್ಕೊಳತ್ತೀನಿ ನೋಡಿರಿ. ನೀವು ತುಪ್ಪ ಇಲ್ಲಾಂದ್ರೆ ಎಣ್ಣೆನೂ ಹಾಕ್ಕೋಬೋದ್ರಿ, ನಡಿತೈತ್ರಿ. ಈಗ ಇದನ್ನು ಚಪಾತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸೈಡ ಬೇಯಿಸ್ಕೊಳ್ಳೋಣ್ರಿ. ಮತ್ತು ಮೇಲ್ಗಡೆ ಸೈಡ್ ಸ್ವಲ್ಪ ತುಪ್ಪ ಹಾಕ್ಕೊಳತ್ತೀನಿ ನೋಡಿರಿ. ತುಪ್ಪ ಹಾಕ್ಕೊಂಡು ಈಗ ಒಂದು ಸೈಡ್ ಬೇಯ್ದೈತ್ರಿ ಚೆನ್ನಾಗಿ. ಈಗ ಈ ಥರ ತಿರುವಿ ಹಾಕ್ಕೊಳತ್ತೀನಿ ನೋಡಿರಿ. ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕ್ರಿ, ಅಂದರೆ ಸುತ್ತಲೂ ಎಲ್ಲ ಚೆನ್ನಾಗಿ ಬೇಯ್ತೈತ್ರಿ. ಈಗ ಇನ್ನೊಂದು ಸೈಡ್ ತಿರುವಿ ಹಾಕೋತೀನಿ ನೋಡಿರಿ ಈ ಥರ. ಈಗ ನೋಡಿರಿ ಇದು ರೆಡಿ ಆಗೈತೆ ರೀ ರುಮಾಲಿ ರೊಟ್ಟಿ. ಈ ಥರ ಒಂದು ಚಾಕು ಸಹಾಯದಿಂದ ಒಂದು ಲೇಯರ್ನ ತಕ್ಕೋಬೇಕ್ರಿ. ಕೈ ಸುಡ್ತೈತ್ರಿ, ನಿಧಾನಕ್ಕನ ಈ ಥರ ತೆಗಿಬೇಕು ನೋಡಿರಿ. ನೋಡ್ರಿ ಅದು ಚೆನ್ನಾಗಿ ಪದರಾಗಿ ಬಂದತ್ತಂತೇವ್ರಿ. ಈಗ ಒಂದು ರುಮಾಲಿ ರೊಟ್ಟಿ ರೆಡಿ ಆಗೈತೆ ನೋಡ್ರಿ. ಭಾಳ ಸಾಫ್ಟಾಗಿ ಬಂದವ್ರಿ ನೋಡ್ರಿ. ಈ ಥರ ತೆಗೆದಿಟ್ಕೊಂಡಿನ್ರಿ. ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಚ್ಕೋಬೋದ್ರಿ. ಈಗ ಇದಕ್ಕೆ ಮತ್ತೊಂದು ಸೈಡ್ ಐತಲ್ರಿ, ಅದಕ್ಕೆ ತುಪ್ಪ ಹಚ್ಕೊಂಡು ಈಗ ಕೆಳಗಿನ ಸೈಡ ಅದು ರೆಡಿ ಆಗಿರ್ತೈತ್ರಿ. ಇದನ್ನು ತಿರುವಿ ಹಾಕೋತೀನಿ ನೋಡ್ರಿ. ಈಗ ತಿರುವಿ ಹಾಕೋದ್ರಾಗ ಇದು ಒಂದು ರೆಡಿ ಆಗೈತಿ. ಇದ್ರದ್ದು ಇದನ್ನು ಒಂದು ರೋಟಿ ತಕ್ಕೋತೀನಿ ನೋಡಿರಿ. ಕೈ ಸುಡ್ತಿರ್ತದ್ರಿ, ಹಾಗಾಗಿ ನಾನು ನಿಧಾನಕ್ಕೆ ತಕ್ಕೊಳಕತ್ತೀನಿ ರೀ. ಈಗ ಮತ್ತೊಂದು ಸೈಡ್ ತಕ್ಕೊಂಡು ಇಟ್ಕೋತೀನಿ ನೋಡಿರಿ. ನೀವು ತಂದೂರಿ ರೋಟಿ ಇವನ್ ತಿಂದ್ಮೇಲೆ ತಿನ್ನಕ್ಕೆ ಹೋಗೋದಿಲ್ಲ ರೀ, ಅಟ್ಟ ಟೇಸ್ಟಿ ಆಗಿರ್ತಾವ್ರಿ. ಇವು ತಂದೂರಿ ರೋಟಿಗಿಂತ ಟೇಸ್ಟಿ ಆಗಿರ್ತಾವ್ರಿ. ಇದೇ ಥರ ಮಾಡಿ ನೋಡ್ರಿ ನೀವು. ನಿಮಗೆ ಹೆಂಗೆ ಅನಿಸ್ತಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಇದನ್ನು ಕುರ್ಮಾ ಜೊತೆ ಎಲ್ಲ ತಿನ್ನಕ್ಕೆ ಮಸ್ತ್ ಟೇಸ್ಟಿ ಆಗಿರ್ತಾವ್ರಿ. ಈ ಥರ ಟ್ರೈ ಮಾಡಿರಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನೀವು ಈ ಥರ ಮಾಡೋದ್ರಿಂದ ನನ್ನ ಚಾನಲ್ ಗ್ರೋ ಆಗುತ್ತೆ ರೀ. ಹಾಗಾಗಿ ಪ್ಲೀಸ್ ಲೈಕ್ ಮತ್ತು ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ನೋಡಿರಿ ಅಷ್ಟು ಒಂದು 5ರಿಂದ 6 ರೋಟಿ ಒಂದೇ ಸಾರಿ ಮಾಡಿ ಇಟ್ಕೊಂಡಿನಿ ನೋಡ್ರಿ. ನಾನು 2 ಕಪ್ ಹಿಟ್ಟು ತೊಗೊಂಡಿನ್ರಲ್ಲ, ಅದ್ರೊಳಗೆ ನನಗೆ 12 ರೋಟಿ ಆಗ್ಯಾವ ನೋಡ್ರಿ. 2 ಕಪ್ ಮೈದಾ ಹಿಟ್ಟು ತೊಗೊಂಡ್ರೆ 12 ರುಮಾಲಿ ರೋಟಿ ರೆಡಿ ಆಗ್ಯಾವ್ರಿ. ಥರ ಒಂದಾಗನ ಒಂದು ತಿರುವಿ ಹಾಕ್ಕೊಂಡು ಬೇಯಿಸ್ಕೋಬೇಕ್ರಿ. ಈಗ ನೋಡ್ರಿ ಎಲ್ಲ ರೋಟಿ ಮಾಡಿಟ್ಕೊಂಡಿನ್ರಿ ನಾನು. ಇಲ್ಲಿ ನಾನು ವೆಜ್ ಕುರ್ಮಾ ಜೊತೆ ತಿನ್ನಕ್ಕೆ ರೆಡಿ ಆಗ್ಯಾವ ನೋಡ್ರಿ ರುಮಾಲಿ ರೋಟಿ. ನೀವು ಮಾಡಿ ನೋಡ್ರಿ ಇದೇ ಥರ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.